ಪೊಲೀಸರ ಗುಂಡೇಟಿನಿಂದ ಚಿಕಿತ್ಸೆ ಪಡಿತಾ ಇದ್ದ ರೌಡಿ ಶೀಟರ್ ಎಸ್ಕೆ ಚಿಕ್ಕಮಗಳೂರು ಆಸ್ಪತ್ರೆಯಿಂದ ಪರಾರಿಯಾದ ಖತರ್ನಾಕ್ ಪೂರ್ಣೇಶ್. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಎಸ್ಕೇಪ್ ಆದ ಪುಡಿ ರೌಡಿ. ಚಿಕ್ಕಮಗಳೂರು ತಾಲೂಕಿನ ಕಾಢ್ಯ ಸಮೀಪದ ಮಾಗಲು ಗ್ರಾಮದ ಪೂರ್ಣೇಶ್ ಅನೇಕ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಆರೋಪಿ. 2 ತಿಂಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಪೂರ್ಣೇಶ್ ಪರಾರಿಯಾಗಿರೋ ರೌಡಿ ಶೀಟರ್ ಪೂರ್ಣೇಶ್ಗಾಗಿ ಪೊಲೀಸರಿಂದ ಶೋಧ. ಪೊಲೀಸರ ಗುಂಡೇಟಿನಿಂದ ಚಿಕಿತ್ಸೆ ಪಡಿತಾ ಇದ್ದಂತಹ ರೌಡಿ ಶೀಟರ್ ಒಬ್ಬ ಎಸ್ಕೇಪ್ ಆದ ಘಟನೆ ನಡೆದಿದೆ. ಚಿಕ್ಕಮಗಳೂರು ಆಸ್ಪತ್ರೆಯಿಂದ ಪರಾರಿಯಾಗಿದ್ದಾನೆ ಪುಡಿ ರೌಡಿ ಪೂರ್ಣೇಶ್. ಚಿಕ್ಕಮಗಳೂರು ತಾಲೂಕಿನ ಕಾಢ್ಯ ಸಮೀಪದ ಮಾಗಲು ಗ್ರಾಮದ ನಿವಾಸಿಯಾಗಿದ್ದಾನೆ ಈತ. ಅನೇಕ ಅಪರಾಧ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ. 2 ತಿಂಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ. ಇದೀಗ ಅಲ್ಲಿಂದಲೇ ಆತ ಎಸ್ಕೇಪ್ ಆಗಿದ್ದಾನೆ. ಈತನ ಮೇಲೆ 4 ಹಾಫ್ ಮರ್ಡರ್, 3 ಹಲ್ಲೆ ಸೇರಿ 9 ಕೇಸ್ಗಳಿವೆ. ವಾರೆಂಟ್ ಜಾರಿಯಾಗಿದ್ರೂ ಕೂಡ ಆತ ಪೊಲೀಸರಿಗೆ ಸಿಗದೆ ಯಾಮಾರಿಸ್ತಾ ಇದ್ದ. ಹೆಚ್ಚಾಗಿ ಮನೆಗೆ ಬಾರದೆ ಕಾಡಲ್ಲಿ ಮರಗಳ ಮೇಲೆ ಆತ ಮಲಗ್ತಾ ಇದ್ದ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಳೆದ 2 ತಿಂಗಳ ಹಿಂದೆ ಮನೆಯಲ್ಲಿರೋ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ರು ಪೊಲೀಸರು. ಇನ್ನು ಪೊಲೀಸರು ಬಂಧಿಸೋದಕ್ಕೆ ಹೋದಾಗ ಪೊಲೀಸರ ಮೇಲೆಗೆ ಲಾಂಗ್ ಬೀಸಿದ್ದಾನೆ ರೌಡಿ ಶೀಟರ್. ಈ ಸಂದರ್ಭದಲ್ಲಿ ಪೂರ್ಣೇಶ್ ಕಾಲಿಗೆ ಶೂಟ್ ಮಾಡಿ ಆತನನ್ನ ಬಂಧಿಸಿದ್ದಾರೆ ಇನ್ಸ್ಪೆಕ್ಟರ್ ದಿಲೀಪ್. ಬಾಳೆಹೊನ್ನೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ದಿಲೀಪ್ ಅವರು ಆರೋಪಿಯನ್ನ ಬಂಧಿಸಿದ್ರು. ಆತ ಗಾಯಗೊಂಡಿದ್ರಿಂದ ಆತನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನವೆಂಬರ್ ಇಂದ ಆತ ಚಿಕಿತ್ಸೆ ಪಡಿತಾ ಇದ್ದ ಚಿಕ್ಕಮಗಳೂರು ಆಸ್ಪತ್ರೆಯಲ್ಲಿ. ಇದೀಗ ಇವತ್ತು ಆಸ್ಪತ್ರೆಯಿಂದಲೇ ಎಸ್ಕೇಪ್ ಆಗಿದ್ದಾನೆ ಪೂರ್ಣೇಶ್. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.